ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೊನ್ನೆ ನಾವು BMC ಚುನಾವಣೆಯ ಬಗ್ಗೆ ಚರ್ಚೆ ಮಾಡಿದ್ವಿ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರವನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಬಿಜೆಪಿ ಮತ್ತು ಶಿವಸೇನೆಯ ಶಿಂಧೆ ಬಣಕ್ಕೆ ಸ್ಪಷ್ಟ ಬಹುಮತ ಬಂದಿದೆ. ಹೀಗಾಗಿ ಈ ಬಾರಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದ ಕಾರಣದಿಂದಾಗಿ ಬಿಜೆಪಿಯ ಮೇಯರ್ ಆಗುವಂತಹದ್ದು ಬಹುತೇಕ ನಿಶ್ಚಿತ. ಹೀಗೆಲ್ಲ ಚರ್ಚೆ ಮಾಡಿದ್ವಿ. ಅದೇ ರೀತಿಯ ವಾತಾವರಣ ಕೂಡ ಇತ್ತು. ಆದರೆ ಈಗ ಕಹಾನಿಯಲ್ಲಿ ಸ್ವಲ್ಪ ಟ್ವಿಸ್ಟ್ ಇರುವ ಹಾಗೆ ಕಾಣ್ತಾ ಇದೆ. ಶಿವಸೇನೆಯ ಶಿಂಧೆ ಬಣ ಇದ್ದಕ್ಕಿದ್ದಂತೆ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನು ಆರಂಭಿಸಿದೆ. ತನ್ನ ಗೆದ್ದಂತಹ 29 ಜನ ಕಾರ್ಪೊರೇಟರ್ಸ್ಗಳನ್ನು ರೆಸಾರ್ಟ್ಗೆ ಶಿಫ್ಟ್ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ವಿಪಕ್ಷಗಳು ಕೂಡ ತುಂಬಾ ಆಕ್ಟಿವ್ ಆಗಿದ್ದಾವೆ. ಯಾಕೆ ಅಂತಂದ್ರೆ ವಿಪಕ್ಷಕ್ಕೆ ಅಧಿಕಾರವನ್ನು ಹಿಡಿಯೋದಕ್ಕೆ ಕೇವಲ 8 ಜನ ಕಾರ್ಪೊರೇಟರ್ಸ್ ಮಾತ್ರ ಅವಶ್ಯಕತೆ ಇದೆ. ಕುದುರೆ ವ್ಯಾಪಾರದ ಭೀತಿ ಒಂದು ಕಡೆಯಾದ್ರೆ ಶಿಂಧೆ ಉಲ್ಟಾ ಹೊಡಿತಾರ ಅನ್ನುವಂತಹ ಆತಂಕ ಬಿಜೆಪಿಗೆ ಇನ್ನೊಂದು ಕಡೆಯಲ್ಲಿ ಕಾಡೋದಕ್ಕೆ ಶುರುವಾಗಿದೆ. ಮುಂಬೈ ಕಾರ್ಪೊರೇಷನ್ ಅನ್ನ ಬಿಜೆಪಿ ಮತ್ತು ಶಿವಸೇನೆಯ ಶಿಂಧೆ ಬಣ ಗೆದ್ದುಕೊಂಡಿದ್ರೂ ಕೂಡ ಅವರಿಗೆ ಭಾರೀ ಬಹುಮತ ಬಂದಿಲ್ಲ. ಬಹಳ ಸರಳ ಬಹುಮತ ಬಂದಿದೆ. ಸಾಮಾನ್ಯವಾಗಿ ಈ ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಇಷ್ಟು ಸರಳ ಬಹುಮತ ಇದೆಯಲ್ಲ, ಅಂತಹ ಸಂದರ್ಭದಲ್ಲಿ ಅಧಿಕಾರ ಹಿಡಿಯುವಂತಹದ್ದು ಬಹಳ ದೊಡ್ಡ ಚಾಲೆಂಜ್ ಆಗುತ್ತೆ. ಶಿಂಧೆಯ ಶಿವಸೇನೆ ಮೇಯರ್ ಪಟ್ಟಕ್ಕೂ ಕೂಡ ಪಟ್ಟು ಹಿಡಿದಿರೋದ್ರಿಂದಾಗಿ ಸಮಸ್ಯೆ ಇನ್ನಷ್ಟು ಉಲ್ಬಣಿಸುವಂತಹ ಲಕ್ಷಣಗಳಿದಾವೆ ಅಂತೇಳಿ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಮುಂಬೈ ಮಹಾನಗರ ಪಾಲಿಕೆಯ ರಿಸಲ್ಟ್ ಬಂದಿದೆಯಲ್ಲ, ಈಗಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ 2019ರಲ್ಲಿ ಮಹಾರಾಷ್ಟ್ರದ ಚುನಾವಣಾ ರಿಸಲ್ಟ್ ಬಂತಲ್ಲ, ಅದಾದ ಬಳಿಕ ಯಾವ ರೀತಿಯಾದಂತಹ ರಾಜಕೀಯ ಸನ್ನಿವೇಶಗಳು ನಿರ್ಮಾಣ ಆದವೋ ಅದೇ ರೀತಿಯ ರಾಜಕೀಯ ಸನ್ನಿವೇಶಗಳು ಮುಂಬೈ ಮಹಾನಗರ ಪಾಲಿಕೆಯ ವಿಚಾರದಲ್ಲೂ ಕೂಡ ನಿರ್ಮಾಣ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದ್ದಾವೆ. 2019ರಲ್ಲಿ ಏನಾಗಿತ್ತು? ಬಿಜೆಪಿ ಮತ್ತು ಶಿವಸೇನೆ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ರು. ಆಗ ಶಿವಸೇನೆ ಇನ್ನೂ ಕೂಡ ವಿಭಜನೆ ಆಗಿರಲಿಲ್ಲ. ಉದ್ಧವ್ ಠಾಕ್ರೆ ಅವರೇ ಶಿವಸೇನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಅವರು ಬಿಜೆಪಿಯ ಜೊತೆಗೆ ಕೈ ಜೋಡಿಸಿ ಚುನಾವಣೆಯನ್ನ ಎದುರಿಸಿದ್ರು. ಚುನಾವಣೆಯಲ್ಲಿ ಆ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಬಂದಿತ್ತು. ಆದರೆ ಉದ್ಧವ್ ಠಾಕ್ರೆಗೆ ಮುಖ್ಯಮಂತ್ರಿ ಆಗುವ ಕನಸು ಹುಟ್ಟುಕೊಳ್ತು. ಹೀಗಾಗಿ ಅವರು ಟಫ್ ನೆಗೋಸಿಯೇಷನ್ ಆರಂಭಿಸಿದ್ರು. ಅಧಿಕಾರ ಹಂಚಿಕೆ ಆಗಬೇಕು, ನಾವೇ ಮೊದಲಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಉದ್ಧವ್ ಠಾಕ್ರೆ ಪಟ್ಟು ಹಿಡಿದಿದ್ರು. ಹೀಗಾಗಿ ಮಿತ್ರರೇ, ಬಿಜೆಪಿ ಮತ್ತು ಶಿವಸೇನೆಯ ನಡುವಿನ ಬಹಳ ವರ್ಷಗಳ ಕಾಲದ ಅಂದರೆ ದಶಕದ ಕಾಲದ ಮೈತ್ರಿ ಮುರಿದು ಬಿತ್ತು. ಅನಂತರದಲ್ಲಿ ಶಿವಸೇನೆ ಹೋಗಿ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದ್ದು, ಕಾಂಗ್ರೆಸ್ NCP ಶಿವಸೇನೆ ಒಟ್ಟಾಗಿ ಸೇರ್ಕೊಂಡು ಮಹಾರಾಷ್ಟ್ರದಲ್ಲಿ ಒಂದು ಸರ್ಕಾರವನ್ನು ಕೂಡ ರಚನೆ ಮಾಡಿದ್ವು. ಉದ್ಧವ್ ಠಾಕ್ರೆ ಅದರ ಮುಖ್ಯಮಂತ್ರಿ ಕೂಡ ಆದರು. ಆನಂತರ ಪಕ್ಷ ಒಡೆದು ಹೋಗಿದ್ದು, ಉದ್ಧವ್ ಠಾಕ್ರೆ ರಾಜೀನಾಮೆ ಕೊಡಬೇಕಾದಂತಹ ಸನ್ನಿವೇಶ ಬಂದಿದ್ದು, ಇದೆಲ್ಲ ನಿಮಗೆ ಗೊತ್ತಿರುವಂತಹ ಇತಿಹಾಸ. ಈಗ ಅಂತಹದೇ ಸ್ಥಿತಿ ಮುಂಬೈ ಮಹಾನಗರ ಪಾಲಿಕೆ ವಿಚಾರದಲ್ಲೂ ಕೂಡ ಬರುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಇದಕ್ಕೆ ಕಾರಣ ಆಗಿದ್ದೇನು ಕೇಳಿದ್ರೆ, ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯ ಒಟ್ಟು ಸದಸ್ಯ ಬಲ 227. ಅಲ್ಲಿ ಅಧಿಕಾರವನ್ನು ಹಿಡಿಬೇಕಾದ್ರೆ 114 ಕಾರ್ಪೊರೇಟರ್ಗಳ ಅವಶ್ಯಕತೆ ಇದೆ. ಈ ಬಾರಿಯ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಶಿವಸೇನೆಯ ಶಿಂಧೆ ಬಣ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ವು. ಈ ಮೈತ್ರಿಕೂಟಕ್ಕೆ 118 ಕ್ಷೇತ್ರಗಳಲ್ಲಿ ಜಯ ಸಿಕ್ಕಿದೆ. ಅಂದರೆ ಬಹುಮತಕ್ಕೆ 114 ಕ್ಷೇತ್ರಗಳ ಅವಶ್ಯಕತೆ ಇದೆ. ಆದರೆ ಈ ಮೈತ್ರಿಕೂಟಕ್ಕೆ ಬಹುಮತಕ್ಕಿಂತ ಕೇವಲ 4 ಸೀಟುಗಳು ಮಾತ್ರ ಹೆಚ್ಚಿಗೆ ಸಿಕ್ಕಿದಾವೆ. ಅಂದರೆ ಸರಳ ಬಹುಮತ ಮಾತ್ರ ದೊರಕಿದೆ. ಬಿಜೆಪಿ 89 ಕ್ಷೇತ್ರಗಳನ್ನು ಗೆದ್ದುಕೊಂಡ್ರೆ ಶಿವಸೇನೆಯ ಶಿಂಧೆ ಬಣ 29 ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ರಿಸಲ್ಟ್ ಬಂದ ತಕ್ಷಣದ ಬೆಳವಣಿಗೆಯನ್ನು ನೋಡಿದ್ರೆ ಏನೂ ಸಮಸ್ಯೆ ಇಲ್ಲ. ಬಿಜೆಪಿಯವರು ಈ ಬಾರಿ ಮೇಯರ್ ಆಗ್ತಾರೆ, ಶಿವಸೇನೆಯ ಶಿಂಧೆ ಬಣ ಜೊತೆಗಿರುತ್ತೆ, ಈ ರೀತಿಯಾಗಿ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಈಗ ಡೆವಲಪ್ಮೆಂಟ್ ಬೇರೆಯದೇ ರೀತಿಯಲ್ಲಿ ಆಗ್ತಾ ಇದೆ. ಏಕನಾಥ್ ಶಿಂಧೆ ಅವರು ತನ್ನ ಎಲ್ಲಾ 29 ಜನ ಕಾರ್ಪೊರೇಟರ್ಗಳನ್ನ ಖಾಸಗಿ ಹೋಟೆಲ್ಗೆ ಶಿಫ್ಟ್ ಮಾಡಿದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗದಂತೆ ನೋಡ್ಕೊಳ್ತಾ ಇದ್ದಾರೆ. ಇದು ಈಗ ಭಾರಿ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗಿದೆ. ಮಿತ್ರರೇ, ಇದಕ್ಕೆ 2 ರೀತಿಯ ಕಾರಣಗಳನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮೊದಲನೇದಾಗಿ ಏನು ಕೇಳಿದ್ರೆ, ಬಿಜೆಪಿಯ ಜೊತೆಗೆ ಟಫ್ ಬಾರ್ಗೇನಿಂಗ್ ಮಾಡೋದಕ್ಕೆ. ರಿಸಲ್ಟ್ ಬಂದ ಬಳಿಕ ಬಿಜೆಪಿಯ ಧೋರಣೆಯನ್ನು ನೋಡಿದ್ರೆ ನಾವೇ ಮೇಯರ್ ಆಗ್ತೀವಿ, 5 ವರ್ಷವೂ ಕೂಡ ಬಿಜೆಪಿಯ ಮೇಯರ್ ಮುಂಬೈಗೆ ಇರ್ತಾರೆ ಅನ್ನುವ ರೀತಿಯಲ್ಲಿ ಬಿಜೆಪಿಯ ಮನಸ್ಥಿತಿ ಇದ್ದಂತೆ ಕಂಡು ಬರ್ತಾ ಇದೆ. ಆದರೆ ಶಿವಸೇನೆಯ ಶಿಂಧೆ ಬಣ ಏನು ಕೇಳ್ತಾ ಇದೆ ಗೊತ್ತಾ? ಈ ರೀತಿಯಾಗಿ ಆಗೋದಿಲ್ಲ, ಅಧಿಕಾರ ಹಂಚಿಕೆ ಆಗಬೇಕು, 2.5 ವರ್ಷ ನಮಗೂ ಕೂಡ ಅಧಿಕಾರ ಸಿಗಬೇಕು. ಶಿವಸೇನೆಯ ಶಿಂಧೆ ಬಣದವರು ಕೂಡ 2.5 ವರ್ಷ ಮುಂಬೈನ ಮೇಯರ್ ಆಗಬೇಕು ಅಂತ ಅವರು ಪಟ್ಟು ಹಿಡಿತಾ ಇದ್ದಾರೆ. ಇದಕ್ಕೆ ಅವರು ಕೊಡ್ತಾ ಇರುವ ಕಾರಣ ಏನು ಗೊತ್ತಾ? ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಹೀಗಾಗಿ ಮುಖ್ಯಮಂತ್ರಿಯಾಗಿದ್ದಂತಹ ಏಕನಾಥ್ ಶಿಂಧೆ ಅವರು ರಾಜೀನಾಮೆಯನ್ನು ಕೊಟ್ಟು ದೇವೇಂದ್ರ ಫಡ್ನವೀಸ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಅಲ್ಲಿ ಬಿಜೆಪಿ ಹೇಳದಂತಹ ಎಲ್ಲ ಅಧಿಕಾರ ಹಂಚಿಕೆ ಸೂತ್ರವನ್ನ ಶಿಂಧೆ ಅವರು ಒಪ್ಕೊಂಡಿದ್ದಾರೆ.
ನಮ್ಮ ಆ ತ್ಯಾಗಕ್ಕೆ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ನಮಗೆ ಕಾಂಪನ್ಸೇಟ್ ಮಾಡಿ 2.5 ವರ್ಷಗಳ ಕಾಲ ನಮ್ಮ ಮೇಯರ್ ಆಗೋದಕ್ಕೆ ಅವಕಾಶ ಕಲ್ಪಿಸಿಕೊಡಿ. ಮೊದಲ 2.5 ವರ್ಷ ಶಿಂದೆ ಬಣದವರೇ ಮೇಯರ್ ಆಗಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರಂತೆ. ಈ ರೀತಿಯಾಗಿ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಸದ್ಯದ ಬೆಳವಣಿಗೆಗಳು ಕೂಡ ಅದನ್ನೇ ಸೂಚಿಸ್ತಾ ಇದ್ದಾವೆ. ಯಾಕೆಂದರೆ ಎಲ್ಲ ಕಾರ್ಪೊರೇಟರ್ಗಳು ಕೂಡ ಯಾರ ಸಂಪರ್ಕಕ್ಕೂ ಸಿಗದೆ ಖಾಸಗಿ ಹೋಟೆಲ್ಗೆ ಶಿಫ್ಟ್ ಆಗಿದ್ದಾರೆ ಅಂತಂದರೆ ಏನೋ ರಾಜಕೀಯ ಬೆಳವಣಿಗೆ ನಡೀತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗುತ್ತಲ್ವಾ. ಆದರೆ ಬಿಜೆಪಿಯ ನಾಯಕರು ಮಾತ್ರ ಈ ಊಹಾಪೋಹವನ್ನು ತಳ್ಳಿ ಹಾಕಿದ್ದಾರೆ. ಆ ರೀತಿಯ ಯಾವುದೇ ಗೊಂದಲಗಳಿಲ್ಲ. ಈ ಬಾರಿ ಮಹಾಯುತಿಯ ಮೇಯರೇ ಆಗ್ತಾರೆ. ಯಾವ ರೀತಿಯಾಗಿ ಅಧಿಕಾರ ಹಂಚಿಕೆ ಆಗಬೇಕು ಅಂತ ಹೇಳಿ ಏಕನಾಥ್ ಶಿಂದೆ ಮತ್ತು ದೇವೇಂದ್ರ ಫಡ್ನವೀಸ್ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅಂತ ಬಿಜೆಪಿಯ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ಇದು ಫಡ್ನವೀಸ್ ಲೆವೆಲ್ನಲ್ಲಿ ಇತ್ಯರ್ಥ ಆಗುವಂತಹ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಈ ವಿಚಾರ ಈಗಾಗಲೇ ಅಮಿತ್ ಶಾ ಅವರ ಬಳಿಗೂ ಕೂಡ ತಲುಪಿದೆ ಅನ್ನುವಂಥ ವರದಿಗಳು ಕೂಡ ಇದ್ದಾವೆ. ಇಲ್ಲಿ ಮಿತ್ರರೇ, ಬಿಜೆಪಿಯವರಿಗೆ ಒಂದು ಆತಂಕ ಏನು ಗೊತ್ತಾ? ಶಿಂದೆ ಹೇಗಿದ್ರೂ ಕೂಡ ಸರ್ಕಾರದ ಭಾಗ ಆಗಿದ್ದಾರೆ. ಅವರು ಹಾಲಿ DCM. ಹೀಗಾಗಿ ಅವರೇನೋ ಆಟ ಆಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗಿ ಕಾಂಗ್ರೆಸ್ ಮತ್ತು ಶಿವಸೇನೆಯ ಉದ್ಧವ್ ಠಾಕ್ರೆ ಜೊತೆಗೆ ಸೇರಿಕೊಂಡು ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ಆಪ್ಷನ್ ಅನ್ನ ಟೋಟಲಿ ತಳ್ಳಿ ಹಾಕಿ ನೆಮ್ಮದಿಯಾಗಿ ಬಿಜೆಪಿಯವರು ಕೂರುವಂತಹ ಪರಿಸ್ಥಿತಿಯಲ್ಲಿಲ್ಲ. ಅದಕ್ಕೇನು ಕಾರಣ ಕೇಳಿದ್ರೆ 227 ಸದಸ್ಯ ಬಲದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಬಣ ಸೇರಿಕೊಂಡು 118 ಕ್ಷೇತ್ರವನ್ನು ಗೆದ್ದಿರಬಹುದು. ಆದರೆ ಇನ್ನೊಂದು ಕಡೆಯಲ್ಲಿ ಉದ್ಧವ್ ಠಾಕ್ರೆ ಬಣ, ಕಾಂಗ್ರೆಸ್, MNS ಇವರೆಲ್ಲರನ್ನ ಸೇರಿಸ್ಬಿಟ್ರೆ 96 ಕ್ಷೇತ್ರಗಳಾಗ್ತವೆ. ಜೊತೆಗೆ ಅಲ್ಲಿ AIMIM ಕೂಡ 8 ಕ್ಷೇತ್ರವನ್ನು ಗೆದ್ದಿದೆ. ಸಮಾಜವಾದಿ ಪಕ್ಷ 2 ಕ್ಷೇತ್ರವನ್ನು ಗೆದ್ದಿದೆ. ಎಲ್ಲಾ ವಿಪಕ್ಷಗಳು ಒಂದಾಗಿದ್ದೇ ಆದರೆ ಅವುಗಳ ಸಂಖ್ಯೆ 106ಕ್ಕೆ ಏರಿಕೆ ಆಗುತ್ತೆ. ಅಧಿಕಾರವನ್ನು ಹಿಡಿಯೋದಕ್ಕೆ ಕೇವಲ 8ರ ಸಂಖ್ಯೆ ಮಾತ್ರ ಕೊರತೆ ಉಂಟಾಗುತ್ತೆ. ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಬಳಿಯಲ್ಲಿ 65 ಜನ ಕಾರ್ಪೊರೇಟರ್ಗಳಿದ್ದಾರೆ. ಕಾಂಗ್ರೆಸ್ ಬಳಿಯಲ್ಲಿ 24 ಜನ ಇದ್ದಾರೆ. ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧಿಸಿದ್ರೂ ಕೂಡ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಮತ್ತೆ ಅವರು ಮಹಾವಿಕಾಸ್ ಅಘಾಡಿಯ ಮೈತ್ರಿಕೂಟಕ್ಕೆ ಮರಳುತ್ತಾರೆ. ಹಾಗೆ MNS ಕೂಡ 6 ಕ್ಷೇತ್ರವನ್ನು ಗೆದ್ದಿದೆ. NCPಯ ಶರದ್ ಪವಾರ್ ಬಣ 1 ಕ್ಷೇತ್ರವನ್ನು ಗೆದ್ದಿದೆ. OYC ಪಕ್ಷ 8, ಹಾಗೆ ಸಮಾಜವಾದಿ ಪಕ್ಷ 2. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಅಜಿತ್ ಪವಾರ್ ಕೂಡ ಸ್ವತಂತ್ರವಾಗಿ ಸ್ಪರ್ಧಿಸಿದ್ರು. ಅವರಿಗೂ ಕೂಡ 3 ಕ್ಷೇತ್ರಗಳು ಬಂದಿದ್ದಾವೆ. ಇಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿ ಕೂಡ ಹೆಚ್ಚು ರಿಸ್ಕ್ ಅನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಯಾಮಾರದ್ರೂ ಕೂಡ ಅಧಿಕಾರ ಕೈ ತಪ್ಪು ಹೋಗುವಂಥ ಸಾಧ್ಯತೆಗಳಿರ್ತವೆ. ಆದರೆ ಬಿಜೆಪಿಗಿರುವ ಒಂದು ಕಾನ್ಫಿಡೆನ್ಸ್ ಏನು ಕೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಪ್ರಬಲವಾದಂಥ ಬಿಜೆಪಿ ಸರ್ಕಾರ ಇರುವ ಕಾರಣದಿಂದಾಗಿ ಕಾರ್ಪೊರೇಟರ್ಗಳು ಪಕ್ಷಾಂತರ ಮಾಡಿಬಿಟ್ಟು ಅಧಿಕಾರವನ್ನು ಹಿಡಿಯೋದಕ್ಕೆ ಹೋಗೋದಿಲ್ಲ. ಆ ಒಂದು ಕಾನ್ಫಿಡೆನ್ಸ್ ಇದೆ. ಆದರೂ ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಶಿವಸೇನೆ ಏನಾದರೂ ಆಟ ಆಡಬಿಡಬಹುದೇನೋ ಈ ಭಯ ಬಿಜೆಪಿಗೂ ಕೂಡ ಇದೆ. ಇನ್ನೊಂದು ಕಡೆಯಲ್ಲಿ ಏಕನಾಥ್ ಶಿಂದೆ ಅವರಿಗೂ ಕೂಡ ಭಯ ಇದೆ. ತನ್ನ 29 ಜನ ಕಾರ್ಪೊರೇಟರ್ಗಳಿದಾರಲ್ಲ, ಅವರನ್ನ ಉದ್ಧವ್ ಠಾಕ್ರೆ ಬಣ ಕುದುರೆ ವ್ಯಾಪಾರ ಮಾಡಬಹುದೇನೋ ಈ ಆತಂಕ ಏಕನಾಥ್ ಶಿಂದೆ ಅವರಿಗೂ ಕೂಡ ಇದೆ. ಕೇವಲ ಬಿಜೆಪಿ ಮೇಲೆ ಒತ್ತಡ ಹಾಕೋದಕ್ಕೋಸ್ಕರವಾಗಿ ಅವರು ರೆಸಾರ್ಟ್ ರಾಜಕಾರಣ ಮಾಡ್ತಾ ಇಲ್ಲ. ತನ್ನ ಪಕ್ಷಕ್ಕೆ ಆಪರೇಷನ್ ಮಾಡುವಂತಹ ಸಾಧ್ಯತೆಗಳಿದಾವೆ. ಉದ್ಧವ್ ಠಾಕ್ರೆಗೆ ಈ ಹಿಂದಿನ ಸೇಡ್ ಇದೆಯಲ್ಲ, ಏಕನಾಥ್ ಶಿಂದೆ ತನ್ನ ಪಕ್ಷವನ್ನು ಒಡೆದುಕೊಂಡು ಹೋದ್ರು, ಶಾಸಕರನ್ನೆಲ್ಲ ಕರೆದುಕೊಂಡು ಹೋಗಿ ತನಗೆ ಪಕ್ಷವೂ ಇಲ್ಲ, ಚಿಹ್ನೆಯೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದರೆ ಎನ್ನುವಂತಹ ಒಂದು ಆಕ್ರೋಶ ಇದೆಯಲ್ಲ, ಅದನ್ನ ಈ ಬಾರಿ ತೀರಿಸಿಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಯಾಕೆ ಏಕನಾಥ್ ಶಿಂದೆ ಅವರಿಗೆ ಈ ಭಯ ಇದೆ ಕೇಳಿದ್ರೆ, ನಾವು ನೀವೆಲ್ಲ ಏನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ, ಮುಂಬೈನಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆ ಅವರು ಕಂಪ್ಲೀಟ್ ಆಗಿ ಶಕ್ತಿ ಕಳೆದುಕೊಂಡು ಬಿಟ್ರು, ಇನ್ನೇನು ಉದ್ಧವ್ ಠಾಕ್ರೆ ಅವರ ಪಕ್ಷಕ್ಕೆ ಅಸ್ತಿತ್ವವೇ ಇಲ್ಲ ಅಂತ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ವಾಸ್ತವತೆ ಹಾಗಿಲ್ಲ. ನೀವು ನಂಬರ್ಸ್ಗಳನ್ನು ನೋಡಿದ್ದೆ ಆದರೆ ಈಗಲೂ ಸಹ ಮುಂಬೈ ಮಹಾನಗರದಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆ ಸ್ವಲ್ಪ ಶಕ್ತಿಯನ್ನು ಇಟ್ಟುಕೊಂಡಿದ್ದಾರೆ. ಇಡೀ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ವೈಪೌಟ್ ಆಗಿಬಿಡ್ತು ಅಂತ ಶರ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಅಂತ ಚಿಕ್ಕದಾಗಿ ನಿಮಗೆ ಹೇಳ್ಬಿಡ್ತೀನಿ. ಈ ಬಾರಿಯ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ಅವರ ಪಕ್ಷ 65 ಸೀಟ್ಗಳನ್ನು ಗೆದ್ದುಕೊಂಡಿದೆ. ಉದ್ಧವ್ ಠಾಕ್ರೆ ಪಕ್ಷ 160 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು. 165ರಲ್ಲಿ 65 ಗೆದ್ದಿರುವಂತಹದ್ದು ದೊಡ್ಡ ವಿಚಾರ ಅಲ್ಲದೆ ಇದ್ರೂ ಕೂಡ ಶಿವಸೇನೆಯ ಶಿಂದೆ ಬಣ 89ರಲ್ಲಿ ಸ್ಪರ್ಧಿಸಿ ಕೇವಲ 29 ಮಾತ್ರ ಗೆಲ್ಲುವಲ್ಲಿ ಶಕ್ತವಾಗಿದೆ. ಇದಕ್ಕಿಂತಲೂ ಮುಖ್ಯವಾಗಿ ಉದ್ಧವ್ ಠಾಕ್ರೆ ಅವರ ಪಕ್ಷಕ್ಕೆ 27.52% ವೋಟ್ ಸಿಕ್ಕಿದೆ. ಅದೇ ಏಕನಾಥ್ ಶಿಂದೆ ಅವರಿಗೆ ಕೇವಲ 10.48% ಮಾತ್ರ ವೋಟ್ ಸಿಕ್ಕಿದೆ. ಅಲ್ಲಿಗೆ ಮುಂಬೈ ಮಹಾನಗರದ ವ್ಯಾಪ್ತಿಯಲ್ಲಿ ರಿಯಲ್ ಶಿವಸೇನೆಯಾಗಿ ಉದ್ಧವ್ ಠಾಕ್ರೆ ಅವರ ಪಕ್ಷವನ್ನು ಒಪ್ಕೊಂಡಿದ್ದಾರೆ ಹೊರತು ಏಕನಾಥ್ ಶಿಂದೆ ಅವರ ಪಕ್ಷವನ್ನಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಏಕನಾಥ್ ಶಿಂದೆ ಅವರು ದೊಡ್ಡ ಸಾಧನೆಯನ್ನ ಮಾಡಿರಬಹುದು. 57 MLAಗಳನ್ನು ಗೆಲ್ಲುವ ಮೂಲಕ ನನ್ನದೇ ರಿಯಲ್ ಶಿವಸೇನೆ ಅಂತ ಹೇಳಿ ಏಕನಾಥ್ ಶಿಂದೆ ಹೇಳ್ಕೊಂಡಿರಬಹುದು. ಆದರೆ ಮುಂಬೈ ಮಹಾನಗರದ ವಿಚಾರದಲ್ಲಿ ಏಕನಾಥ್ ಶಿಂದೆಗೆ ಅಂತಹ ಯಶಸ್ಸು ಅವತ್ತೂ ಸಿಕ್ಕಿರಲಿಲ್ಲ, ಇವತ್ತೂ ಸಹ ಸಿಕ್ಕಿಲ್ಲ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಮುಂಬೈ ಮಹಾನಗರದ ವ್ಯಾಪ್ತಿಯಲ್ಲಿ ಉದ್ಧವ್ ಠಾಕ್ರೆ ಅವರ ಪಕ್ಷ 10 MLAಗಳನ್ನು ಗೆದ್ದುಕೊಂಡಿದ್ರು. ಅವರಿಗೆ ಒಟ್ಟು ಸೀಟುಗಳು ಬಂದಿದ್ದೆ 20. ಅದರಲ್ಲಿ 10 ಸೀಟುಗಳನ್ನ ಮುಂಬೈನಲ್ಲೇ ಗೆದ್ದುಕೊಂಡಿದ್ರು. ಹೀಗಾಗಿ ಮುಂಬೈನಲ್ಲಿ ಉದ್ಧವ್ ಠಾಕ್ರೆ ಅವರ ಹೋಲ್ಡ್ ಈಗಲೂ ಕೂಡ ಇದೆ.
ಹೀಗಾಗಿ ಶತಾಯಗತಾಯ ಅಧಿಕಾರವನ್ನ ಬಿಟ್ಟುಕೊಡಬಾರದು ಅಂತ ಹೇಳಿ ಉದ್ಧವ್ ಠಾಕ್ರೆ ನಾನಾ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ರು, ಚುನಾವಣೆಯಲ್ಲಿ ನಾನಾ ರಣತಂತ್ರಗಾರಿಕೆಯನ್ನ ಮಾಡಿದ್ರು. ಅದು ಯಾವುದೂ ಕೂಡ ಅಂತಿಮವಾಗಿ ಅವರಿಗೆ ಗೆಲುವು ತಂದು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಬಿಜೆಪಿ ಮತ್ತು ಶಿವಸೇನೆಯ ಶಿಂದೆ ಬಣ ಒಂದು ಸರಳ ಬಹುಮತವನ್ನು ಪಡೆದುಕೊಂಡು ಮುಂಬೈ ಮಹಾನಗರದಲ್ಲಿ ಅಧಿಕಾರವನ್ನು ಸ್ಥಾಪಿಸುವಂತಹ ಅರ್ಹತೆಯನ್ನು ಪಡೆದುಕೊಂಡಿದ್ದಾವೆ. ಇದರ ಜೊತೆಗೆ ಬಿಜೆಪಿಯವರದು ಈ ಬಾರಿ ಮುಂಬೈನಲ್ಲಿ ಸ್ವಲ್ಪ ದೌರ್ಭಾಗ್ಯವೇ. ಯಾಕೆ ಗೊತ್ತಾ? ಅವರು ಮುಂಬೈ ಮಹಾನಗರದ ಈ ಚುನಾವಣೆಯಲ್ಲಿ ಜಾಸ್ತಿ ವೋಟಿಂಗ್ ಪರ್ಸೆಂಟೇಜ್ ಅನ್ನು ಪಡೆದುಕೊಂಡಿದ್ದಾರೆ. ಆದರೆ ಆ ಪರ್ಸೆಂಟೇಜ್ ಇದೆಯಲ್ಲ, ಅದು ಸೀಟ್ ಆಗಿ ಕನ್ವರ್ಟ್ ಆಗಿಲ್ಲ. ಈ ಬಾರಿ ಅವರು 1,17,92,073 ಪಾಪ್ಯುಲರ್ ವೋಟ್ ಅನ್ನು ಪಡೆದುಕೊಂಡಿದ್ದಾರೆ. ಅಂದರೆ ಓವರ್ ಆಲ್ ವೋಟಿಂಗ್ ನಲ್ಲಿ 45.22% ಬಿಜೆಪಿಗೆ ಬಂದಿದೆ. ಆದರೆ ಅವರು ಗೆದ್ದಿದ್ದು ಮಾತ್ರ ಕೇವಲ 89 ಕ್ಷೇತ್ರಗಳು ಮಾತ್ರ. ಬಿಜೆಪಿಗೆ ಬಂದಂತಹ ವೋಟಿಂಗ್ ಪರ್ಸೆಂಟೇಜ್ಗೆ ಅವರು ಸೆಂಚುರಿ ಬಾರಿಸಬೇಕಾಗಿತ್ತು, 100ಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕಾಗಿತ್ತು. ಅದೇ ಅಸಾದುದ್ದೀನ್ ಓವೈಸಿ ಪಕ್ಷ ಇದೆಯಲ್ಲ, AIMIM, ಅದು ಕೇವಲ 2.61% ವೋಟನ್ನು ಪಡೆದುಕೊಂಡಿದೆ. ಆದರೆ ಅವರು ಗೆದ್ದಂತಹ ಸೀಟ್ಗಳು 8. ಅದೇ ರೀತಿಯಾಗಿ ಶಿವಸೇನೆಯ ಉದ್ಧವ್ ಠಾಕ್ರೆಯೂ ಕೂಡ ಅಷ್ಟೇ. ಅವರು ಕೇವಲ 27.52% ವೋಟನ್ನು ಪಡೆದುಕೊಂಡಿದ್ದಾರೆ. ಆದರೆ ಅವರು 65 ಸೀಟ್ಗಳನ್ನು ಗೆದ್ದುಕೊಂಡಿದ್ದಾರೆ. ಸದ್ಯ ಮಿತ್ರರೇ, ಈ ಮೈತ್ರಿಕೂಟಕ್ಕೆ ಅಧಿಕಾರ ಸಿಕ್ಕಿದ್ರೂ ಕೂಡ ಮೇಯರ್ ಅನ್ನ ಆಯ್ಕೆ ಮಾಡುವಂತಹದ್ದು ಅಷ್ಟು ಸುಲಭ ಅಲ್ಲ. ಅದೊಂದು ಲಾಂಗ್ ಪ್ರೋಸೆಸ್. ಮೊದಲಿಗೆ ಮೀಸಲಾತಿ ಪ್ರಕಟಗೊಳ್ಳಬೇಕಾಗತ್ತೆ. ಅದು ಜನರಲ್ ಕ್ಯಾಟಗರಿಗೆ ಹೋಗುತ್ತಾ, ಮಹಿಳೆಗೆ ಹೋಗುತ್ತಾ, ಅಥವಾ SC ST OBCಗೆ ಮೀಸಲಾಗತ್ತಾ, ಯಾವುದನ್ನು ಕೂಡ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಆಗೋದಕ್ಕೆ ಕನಿಷ್ಠ 10 ರಿಂದ 15 ದಿನಗಳ ಕಾಲಾವಕಾಶ ಹಿಡಿಯುತ್ತೆ. ಅಲ್ಲಿಯವರೆಗೂ ಕೂಡ ಏಕನಾಥ್ ಶಿಂದೆ ಅವರು ತನ್ನ 29 ಜನ ಕಾರ್ಪೊರೇಟರ್ಗಳನ್ನ ತನ್ನ ಹಿಡಿತದಲ್ಲೇ ಇಟ್ಟುಕೊಳ್ಳೋದಕ್ಕೆ ಈಗ ಹರಸಾಹಸ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ತನಗೆ ಅಧಿಕಾರ ಸಿಗಬೇಕು, ತನ್ನವರೇ ಮೇಯರ್ ಆಗಬೇಕು ಅನ್ನುವಂತಹ ಪ್ರಯತ್ನವನ್ನ ಕೂಡ ಅವರು ಆರಂಭಿಸಿದ್ದಾರೆ. ಸದ್ಯದ ರಾಜಕೀಯ ಚಟುವಟಿಕೆಗಳನ್ನು ನೋಡಿದ್ರೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಅಧಿಕಾರ ಹಿಡಿಯುವಂತಹ ಕಹಾನಿಯಲ್ಲಿ ಯಾವಾಗ ಬೇಕಾದರೂ ಟ್ವಿಸ್ಟ್ಗಳು ಬರಬಹುದು ಅನ್ನುವಂತಹ ಸನ್ನಿವೇಶವಂತೂ ಇದೆ. ಮಿತ್ರರೇ, ಈ ವಿಚಾರದಲ್ಲಿ ಏನೇ ಡೆವಲಪ್ಮೆಂಟ್ಗಳಾದರೂ ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.